ಹೇಳಿದ್ದ. ಅಕ್ಷರ ಗೊತ್ತಿರೋ ಒಬ್ಬ ತಿಳುವಳಿಕೆಸ್ಥ ಮಹಿಳೆ ತನ್ನ ಎದುರಿಗೆ ಯಾವುದೋ ಒಂದು ಹೆಣ್ಮಗುಳನ್ನ ಇಬ್ರು ಕೈ ತಿರ್ಚಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ತಕ್ಷಣ ಅದನ್ನ ಎಲ್ಲೋ ಸ್ಥಳೀಯ ಪೊಲೀಸರಿಗೋ ಅಥವಾ ಯಾರೋ ರಸ್ತೆಯಲ್ಲಿ ಹೋಗೋರೋ ಇನ್ಯಾರೋ ಇಲ್ವಂತ ಸರ್? ನೀವು ಕೇಳಿಲ್ವಾ ಅದನ್ನ? ಕೇಳಿದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತಲ್ವಾ? ಇಲ್ಲ, ಅದಕ್ಕೆ ಟಿವಿನೇ ನೋಡ್ಬೇಕಿತ್ತ, ಮೊಬೈಲೇ ಇರಬೇಕಿತ್ತ? ಅಷ್ಟೊತ್ತಿಗೆ ಜೊತೆಲಿದ್ದವರು ಅವ್ರು ಬೇರೆ ಧಮಕಿ ಹಾಕಿದ್ದ. ಯಾರು ಜೊತೆಲಿದ್ದವರು ಹೇಳೋದು ಸುಲಭ ಇದೆ, ಕೇಳೋಕೆ ಪ್ರಶ್ನೆಗಳು. ಆದರೆ ಅಲ್ಲಿ ನಿಂತವ್ರಿಗೆ ಒಂದು ಹೇಳ್ತೀನಿ, ಅಲ್ಲೊಂದು ಸೀನ್ ಕ್ರಿಯೇಟ್ ಆಗಿರುತ್ತಲ್ಲ, 2 ವೆಹಿಕಲ್ಗಳು ಬರುತ್ತೆ, 4-3 ಬೈಕ್ಗಳು ಬರ್ತವೆ, ಇದಕ್ಕಿದ್ದಂಗೆ ಅವಳನ್ನ ಎತ್ತಾಕೊಂಡು ಹೋಗ್ತಾರೆ. ಒಬ್ಬ ಹುಷಾರು ಹೋಗ್ಬೇಕು ಇಲ್ಲಿಂದ ಅಂತ ಹೇಳ್ತಾನೆ. ಆ ಜೊತೆಲಿದ್ದವರು ಸಾಥ್ ಕೊಟ್ಟರೆ ಏನೋ ನೋಡ್ಬಿಡ್ತಿದ್ಲೇನೋ, ನಮ್ಗೆ ಯಾಕೆ ಬಂದಿದ್ದೀವಿ ಯಾವುದೋ ಕೆಲಸಕ್ಕೆ, ಹೋಗ್ಬಿಡೋಣ. ಅವರೇ ಹೇಳ್ತಾ ಇದ್ದಾರಲ್ಲ ಫ್ಯಾಮಿಲಿ ಮ್ಯಾಟರ್ ಅಂತ, ಬಾ ಹೋಗೋಣ ಅಂತ. ಇನ್ನೊಬ್ರು ವಯಸ್ಸಾದ ಹಿಂಗ್ಸು, ಇವ್ರಿಗಿಂತ ಇನ್ನೂ ಸ್ವಲ್ಪ ವಯಸ್ಸಾದ ಹಿಂಗ್ಸು ಹೇಳಿದ್ದಾರೆ. ಅವರು ವಾಪಸ್ ಬಂದಿದ್ದಾರೆ. ಇದನ್ನು ನಾನು ನಂಬಲೇಬೇಕು. ಅವ್ರು ಹೇಳ್ತಿದ್ದಾಗ ಇದನ್ನು ಮತ್ತೆ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದರೆ ಅವ್ರು ಯಾಕೆ ಬರ್ತಾರೆ ಹೇಳಿ? ಬರಲ್ಲ. ನಮ್ಗೆ ಯಾಕೆ ಬೇಕು? ನಮ್ಮನ್ನು ನಂಬಲ್ಲ ಅಂತಲೇ ಅವ್ರಿಗೆ ಹೇಳಿದ್ದಾರೆ. ಇಷ್ಟು ವರ್ಷ ನಿದ್ದೆಗೆಟ್ಕೊಂಡು ಅವ್ರ ಮನಸ್ಸಲ್ಲಿ ಇಷ್ಟು ವರ್ಷ ನಿದ್ರೆಗೆಡ್ಲಿಲ್ಲ ಅವರು. ಅವರು ನಿದ್ರೆ ಚೆನ್ನಾಗೇ ಮಾಡ್ಕೊಂಡು ಬಂದರು. ಯಾವಾಗ ಇದು 23ನೇ ಇಸ್ವಿಯಲ್ಲಿ ಮತ್ತೆ ಹೊರಗಡೆ ಬಂತು ಭೂತದ ರೀತಿಲಿ, ಈ ಮೂತಿನ ನಾನು ನೋಡಿದ್ನಲ್ಲ ಅಂತ ಅವಮ್ಮನ್ಗೆ ಅನಿಸಿದ್ದು. ಅಲ್ಲಿ ತನಕನೂ ಸರ್ ಅವರಿಗೆ ಅಲ್ಲ, ಅದೊಂದು ಇಶ್ಯೂನೇ ಅಲ್ಲದಿದ್ದಾಗ ಎಲ್ಲಿ ಹೇಳ್ತೀರಿ? ಅಂಥದ್ದು 1000 ನೋಡಿರ್ತೀವಿ, ಅಂಥದ್ದು 1000 ನೋಡಿದ. ಏನಾಯ್ತು? ಸಾಯಿಸ್ತಿದ್ರಾ? ರೇಪ್ ಮಾಡಿಬಿಟ್ಟಿದ್ರಾ? ಏನೂ ಮಾಡಲಿಲ್ಲ, ರೇಪು ಮಾಡಲಿಲ್ಲ, ಸಾಯಿಸ್ಲೂ ಇಲ್ಲ, ಏನೂ ಇಲ್ಲ. ಆ ಹುಡುಗಿಯನ್ನು ಎತ್ತಾಕೊಂಡು ಹೋಗಿದ್ದು ಅಂಥದ್ದು ನಮ್ಮ ದೇಶದಲ್ಲಿ ನಡೀತಾ ಇರುತ್ತೆ. ಯಾರನ್ನೋ ಪ್ರೀತಿ ಮಾಡ್ಕೊಂಡು ಹೋಗಿದ್ದಂಥ ಹುಡುಗಿಯನ್ನು ಅವ್ರ ಮನೆ ಕಡೆಯವರು ಬಂದು ಕನ್ವಿನ್ಸ್ ಮಾಡೋಕ್ಕಾಗದಿದ್ರೆ ನಡಿಯೇ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗೋದು. ನೀವು ಅನ್ಕೊಂಡ್ರಿ? ಅವ್ರೇನು ಅನ್ಕೊಂಡ್ರು? ಅವ್ರಿಗೂ ಹಂಗೇನೆ ಹೇಳಿದ್ದಲ್ಲ. ಅವ್ರಿಗೂ ಇದು ಫ್ಯಾಮಿಲಿ ಮ್ಯಾಟರು, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ಹುಡುಗಿದ ವಿಚಾರ, ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಜೊತೆಯಲ್ಲಿ ಇದ್ದವರು ಸರಿಯಾಗಿ ಯೋಚನೆ ಮಾಡಲಿಕ್ಕೆ, ನಾನು ಸ್ಟ್ಯಾನ್ಲಿ ಪರ್ಸು ಆಗಿದ್ರೆ ನಾವು ಯೋಚನೆ ಮಾಡೋಲ್ಲ. ಯಾಕೆ ಎಲ್ಲರೂ ಒಡನಾಡಿ ಸ್ಟ್ಯಾನ್ಲಿ ಮೂಲಕನೇ ಬರ್ತಾರೆ, ನೇರವಾಗಿ ಯಾಕೆ ಅವರು ಪೊಲೀಸ್ ಹತ್ರ ಹೋಗಲ್ಲ ಅಥವಾ ಕೋರ್ಟಿಗೆ ಹೋಗಲ್ಲ? ಉತ್ತರ ಅಲ್ಲೇ ಇದೆ. ಯಾಕೆ ಅಂತಂದರೆ ಕೆಲವರಿಗೆ ಪ್ರೊಸೀಜರ್ಸ್ ಗೊತ್ತಿರಲ್ಲ. ಎರಡನೇದು, ಪ್ರೊಸೀಜರ್ಸ್ ಇದ್ದರೂ ಕೂಡ ನಮ್ಮನ್ನು ಎಲ್ಲಿ ಹೇಗೆ ಇವರು ತಗೊಂಬಂದು ಅಮಾಯಕ ಸೌಜನ್ಯ ಕೇಸಲ್ಲಿ ಅಮಾಯಕ ಯಾರು ಸಂತೋಷ್ ರಾವ್ನ ಹೆಂಗೆ ಫಿಕ್ಸ್ ಮಾಡಿದ್ರು, ಈ ಮಹಿಳೆಗೂ ಭಯ ಇದೆ. ಭಯ ಯಾಕೆ ಇರಬಾರ್ದು? ಈ ಭಯ ಆಕೆಗೆ ಮಾತ್ರ ಅಲ್ಲ. ನೀವು ಭಾರತೀಯರಲ್ಲಿ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಅಧಿನಿಯಮ ಚಾಲ್ತಿಲೇ ಇಲ್ಲ. ಸರ್, ಈಗ ಅವರು 2023ರಲ್ಲಿ ನಿಮ್ಮ ಹತ್ರ ಬರ್ತಾರೆ, ನೀವು ಅವ್ರನ್ನೆಲ್ಲ ಪರಿಶೀಲನೆ ಅವ್ರು ಹೇಳ್ತಿರೋದು ಎಲ್ಲವೂ ಸರಿ ಇದೆಯಾ ಅಂತೆಲ್ಲ ನೀವು ಪರಿಶೀಲನೆ ಮಾಡ್ತೀರಾ. ಅವ್ರ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಆ ಲೇಡಿ ಹೇಳ್ತಾರೆ. 2023ರಲ್ಲಿ ಹೇಳಿದ ಮಹಿಳೆ, ಆದರೆ ಅವರು SITಗೆ ದೂರು ಕೊಡ್ತಿರೋದು ಈಗ ಕಳೆದ ವಾರದ ಹಿಂದೆ. ಯಾಕೆ ಇಷ್ಟು 2 ವರ್ಷ ಬೇಕಾಯ್ತು? ಇನ್ನೆಲ್ಲಿ ಕೊಡಬೇಕಾಗಿತ್ತು ಹೇಳಿ? 2 ವರ್ಷ ಬೇಕಾಯ್ತಾ ಸರ್? ಎಲ್ಲಿ ಕೊಡ್ಲಿಕ್ಕೆ ಚಾನ್ಸಸ್ ಇದೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು, ನಿಮಗೆ ಪ್ರೊಸೀಜರ್ಸ್ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಲ್ಲ ಸರ್? ನನಗೆ ಗೊತ್ತಿದ್ರಿಂದ ಹೇಳ್ತಾ ಇದ್ದೀನಿ. ಪ್ರೊಸೀಜರ್ ಇದು ಮತ್ತೆ ಈ 2 ವರ್ಷದ ನಂತರನೇ, ಅಂದ್ರೆ ನಿಮಗೆ ಗೊತ್ತಿತ್ತಾ ಇದು ಇನ್ನೇವತ್ತು ಮತ್ತೆ ಸೌಜನ್ಯ ಹೋರಾಟ ಮತ್ತೆ ಶುರು ಆಗುತ್ತೆ? ಅವರು ಬಂದ್ರು, ಅವ್ರು ಹೋದ್ರು. ಅವಾಗ ಕೊಡೋಣ ಅಂತ ಏನಾದ್ರು ಅನ್ಕೊಂಡಿದ್ರಾ? SIT ಆದಾಗ ಅಕಸ್ಮಾತ್ SIT ಆಗಿಲ್ಲ ಅಂದ್ರೆ ಆ ಮಹಿಳೆ ಕಂಪ್ಲೇಂಟ್ ಕೊಡ್ತಾನೆ ಇಲ್ವಾ ನೀವು? ಯೂಸ್ಲೆಸ್. ಯಾಕೆ ಸರ್ ಯೂಸ್ಲೆಸ್? ಖಂಡಿತವಾಗ್ಲೂ ತಗೊಳ್ಳಲ್ಲ ಮೇಡಮ್. ಹೆಂಗ್ ಹೇಳ್ತೀರಾ? ಇದು ನಿಮ್ಮ ಯಾವುದೋ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಪ್ರತಿದಿನ ಆ ಸಂತ್ರಸ್ತರ ಮಹಿಳೆಯರಿಗೋಸ್ಕರ ಹೋರಾಡೋರಿಗೆ ಕಾನೂನು ಗೊತ್ತಿದೆ. ಪೊಲೀಸ್ ಅಷ್ಟು ಸುಲಭವಾಗಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡಲ್ಲ ಸರ್. ಈಗ ಪ್ರಶ್ನೆ, 2 ವರ್ಷದಿಂದನೇ ನಿಮಗೆ ಗೊತ್ತಾಗಿ 2023 ಗೊತ್ತಾದ್ರೂ ನೀವು 2025 SIT 2 ವರ್ಷ ನೀವು ಕಾಯ್ತಾ ಇದ್ರ? 2 ವರ್ಷದ ನಂತರ ಇದೇನೋ ಆಗುತ್ತೆ, ಮತ್ತೆ ಸೌಜನ್ಯ ಹೋರಾಟ ಶುರು ಆಗುತ್ತೆ, ಬರುತ್ತೆ ನಿಮಗೆ ಗೊತ್ತಿತ್ತು. ಬರಲೇಬೇಕು. ಹೋರಾಟ ಮಾಡಿದ ಮೇಲೆ ಒಂದು ರೀಇನ್ವೆಸ್ಟಿಗೇಷನ್ನು, ಅಡಿಷನಲ್ ಇನ್ವೆಸ್ಟಿಗೇಷನ್ನು, ಅಥವಾ ನನಗೆ ನಂಬಿಕೆ ಇದೆ ಅಂದ್ರೆ ನಿಮಗೆ 2023ರಲ್ಲೇ ಗೊತ್ತಿತ್ತು ಮತ್ತೆ ಸೌಜನ್ಯ ಹೋರಾಟ ಶುರು ಆಗುತ್ತೆ, ತಿರುವು ಸಿಗುತ್ತೆ. ಹೋರಾಟ ಪ್ರಾರಂಭ ಆಗಿತ್ತು. ಪ್ರಾರಂಭ ಆಗಿದ್ದು ನಾನು ಹೇಳ್ತೀನಿ. ಹೋರಾಟ ಶುರುವಾಗುತ್ತೆ ಅಲ್ಲ, ಶುರು ಆಗಿದೆ. ಶುರು ಆಗಿದ್ದರ ಪ್ರಯುಕ್ತ ಫಲಿತಾಂಶವಾಗಿ ಸರ್ಕಾರ ಒಂದು ನಿರ್ಣಯವನ್ನು ತಗೊಳ್ಳೇ ತಗೊಳುತ್ತೆ ಅಂತ ಗೊತ್ತಿತ್ತು. ನಂಬಿಕೆ
ನಂಬಿಕೆ ಅದು ಎಲ್ಲ 2 ವರ್ಷ ಆ ಮಹಿಳೆನ ಹಂಗೆ ಕಾಪಿಟ್ಕೊಂಡಿದ್ರು. ನಾವೇನು ಕಾಪಾಡ್ಕೊಳ್ಳಲಿಲ್ಲ. ನಮ್ಮಲ್ಲಿ ಆಕೆಗೂ ಕೆಲವರು ಹೇಳೋರಿದ್ದಾರೆ, ಆಕೆಯು ನಮ್ಮ ಥರನೇ ಒಂದು ಮನೆತನದಿಂದ ಬಂದಂಥ ಹೆಣ್ಮಗಳು, ಅವ್ರ ಮನೆ ಇದೆ, ಆಸ್ತಿ ಪಾಸ್ತಿ ಇದೆ, ಅವ್ರ ಬಂಗ ಅವ್ರು ನೋಡ್ಕೊಂಡು ಅವ್ರ ಪಾಡಿಗಿರ್ತಾರೆ. ಆದ್ರೆ ಅವಾಗ ಬಂದು ಹೇಳಿದಾಗಲೇ ನೀವು ಒಂದು ವಿಡಿಯೋ ಮಾಡಿ ಆ ಮಹಿಳೆದೊಂದು ವಿಡಿಯೋ ಹಾಕಿದ್ರಿ ಯೂಟ್ಯೂಬ್ನಲ್ಲಿ ಅಲ್ವಾ? ಯಾವಾಗ? ಆಗ್ಲೇ 2 ವರ್ಷದಿಂದ. ಆವಾಗ ಬಂದಾಗ ಅವ್ರದ್ದು ಯಾವ್ದು ಗೌಪ್ಯವಾಗಿನೇ ಮಾಡಿದ್ವಿ. ಅದೇ ಮಾಡಿದ್ರಿ. ಹಂಗೆ ಗೌಪ್ಯವಾಗಿ ಮಾಡಿ ಯೂಟ್ಯೂಬಿಗೆ ನೀವು ಬಿಟ್ಟ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ? ಯಾಕೆ ಕೊಡ್ತೀರಿ? ನೀವು ಹೇಳ್ತೀರಿ ಯಾರು ತಗೊಳ್ತಾರೆ? ನನಗೆ ಈಗ ನೀವು ಓಪನ್ ಆಗಿ ಕೇಳ್ತೀನಿ, ಯಾವ DGಗೆ ಕೇಳ್ತಾ ಇದ್ದೀನಿ, ತಗೊಳ್ತಾರಾ? ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದಿಸ್ ಪ್ರೊಸೆಸ್. ನೀವು 1000 ಬರ್ಬೋದು, ಒಂದ್ಸಲ ಅಂದ್ರೆ ಸೌಜನ್ಯ ಕೇಸಲ್ಲಿ ತಗೊಳ್ಳಲ್ಲ ಅನ್ನೋದ ನಿಮ್ಮ ಆರೋಪ? ಹೌದು. ಒಂದ್ಸಲ ಲಿಸ್ಟ್ ಆದಮೇಲೆ ಎವಿಡೆನ್ಸ್ಗಳು, ನಂತರ ಅಡಿಷ್ನಲ್ ಲಿಸ್ಟ್ಗಳು ಬಂದರೆ, ನಾನು ನೋಡಿದ್ದೀನಿ, ನಾನು ನೋಡಿದೆ, ಕೇಳಿದೆ ಅಂತ ಬಂದರೆ ಅದಕ್ಕೆ ಮತ್ತೆ ಲೀಗಲ್ ಪ್ರೊಸೀಜರ್ಸ್ ಮೂಲಕನೇ ಹೋಗ್ಬೇಕು. ಅಕ್ಷರ ಗೊತ್ತಿರೋ ಒಬ್ಬ ತಿಳುವಳಿಕೆಸ್ಥ ಮಹಿಳೆ ತನ್ನ ಎದುರಿಗೆ ಯಾವುದೋ ಒಂದು ಹೆಣ್ಮಗುಳನ್ನ ಇಬ್ರು ಕೈ ತಿರ್ಚಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ತಕ್ಷಣ ಅದನ್ನ ಎಲ್ಲೋ ಸ್ಥಳೀಯ ಪೊಲೀಸರಿಗೋ ಅಥವಾ ಯಾರೋ ರಸ್ತೆಯಲ್ಲಿ ಹೋಗೋರೋ ಇನ್ಯಾರು ಇರಲಿಲ್ವಂತ ಸರ್? ನೀವು ಕೇಳಿಲ್ವಾ ಅದನ್ನ? ಕೇಳಿದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತಲ್ವಾ? ಇಲ್ಲ, ಟಿವಿನೇ ನೋಡ್ಬೇಕಿತ್ತ, ಮೊಬೈಲೇ ಇರ್ಬೇಕಿತ್ತ? ಅಷ್ಟೊತ್ತಿಗೆ ಜೊತೆಲಿದ್ದವರು ಅವ್ರು ಬೇರೆ ಧಮಕಿ ಹಾಕಿದ್ದ. ಯಾರು ಜೊತೆಲಿದ್ದವರು ಹೇಳೋದು ಸುಲಭ ಇದೆ, ಕೇಳೋಕೆ ಪ್ರಶ್ನೆಗಳು. ಆದರೆ ಅಲ್ಲಿ ನಿಂತವ್ರಿಗೆ ಒಂದು ಹೇಳ್ತೀನಿ, ಅಲ್ಲೊಂದು ಸೀನ್ ಕ್ರಿಯೇಟ್ ಆಗಿರುತ್ತಲ್ಲ, 2 ವೆಹಿಕಲ್ಗಳು ಬರುತ್ತೆ, 4-3 ಬೈಕ್ಗಳು ಬರ್ತವೆ, ಇದಕ್ಕಿದ್ದಂಗೆ ಅವಳನ್ನ ಎತ್ತಾಕೊಂಡು ಹೋಗ್ತಾರೆ. ಒಬ್ಬ ಹುಷಾರು ಹೋಗ್ಬೇಕು ಇಲ್ಲಿಂದ ಅಂತ ಹೇಳ್ತಾನೆ. ಆ ಜೊತೆಲಿದ್ದವರು ಸಾಥ್ ಕೊಟ್ಟರೆ ಏನೋ ನೋಡ್ಬಿಡ್ತಿದ್ಲೇನೋ, ನಮ್ಗೆ ಯಾಕೆ ಬಂದಿದ್ದೀವಿ ಯಾವುದೋ ಕೆಲಸಕ್ಕೆ, ಹೋಗ್ಬಿಡೋಣ. ಅವರೇ ಹೇಳ್ತಾ ಇದ್ದಾರಲ್ಲ, ಫ್ಯಾಮಿಲಿ ಮ್ಯಾಟರ್ ಅಂತ, ಬಾ ಹೋಗೋಣ ಅಂತ. ಇನ್ನೊಬ್ರು ವಯಸ್ಸಾದ ಹಿಂಗ್ಸು, ಇವ್ರಿಗಿಂತ ಇನ್ನೂ ಸ್ವಲ್ಪ ವಯಸ್ಸಾದ ಹಿಂಗ್ಸು ಹೇಳಿದ್ದಾರೆ. ಅವರು ವಾಪಸ್ ಬಂದಿದ್ದಾರೆ. ಇದನ್ನು ನಾನು ನಂಬಲೇಬೇಕು. ಅವ್ರು ಹೇಳ್ತಿದ್ದಾಗ ಇದನ್ನು ಮತ್ತೆ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದರೆ ಅವ್ರು ಯಾಕೆ ಬರ್ತಾರೆ ಹೇಳಿ? ಬರಲ್ಲ. ನಮ್ಗೆ ಯಾಕೆ ಬೇಕು? ನಮ್ಮನ್ನು ನಂಬಲ್ಲ ಅಂತಲೇ ಅವ್ರು ಹೇಳಿದ್ದಾರೆ. ಇಷ್ಟು ವರ್ಷ ನಿದ್ದೆಗೆಟ್ಕೊಂಡು ಅವ್ರ ಮನಸ್ಸಲ್ಲಿ ಇಷ್ಟು ವರ್ಷ ನಿದ್ರೆಗೆಡ್ಲಿಲ್ಲ ಅವರು. ಅವರು ನಿದ್ರೆ ಚೆನ್ನಾಗೇ ಮಾಡ್ಕೊಂಡು ಬಂದರು. ಯಾವಾಗ ಇದು 23ನೇ ಇಸ್ವಿಯಲ್ಲಿ ಮತ್ತೆ ಹೊರಗಡೆ ಬಂತು ಭೂತದ ರೀತಿಲಿ, ಈ ಮೂತಿನ ನಾನು ನೋಡಿದ್ನಲ್ಲ ಅಂತ ಅವಮ್ಮನ್ಗೆ ಅನಿಸಿದ್ದು. ಅಲ್ಲಿ ತನಕನೂ ಸರ್ ಅವರಿಗೆ ಅಲ್ಲ, ಅದೊಂದು ಇಶ್ಯೂನೇ ಅಲ್ಲದಿದ್ದಾಗ ಎಲ್ಲಿ ಹೇಳ್ತೀರಿ? ಇಶ್ಯೂ ಆಗ್ಲಿಲ್ಲ, ಆದ್ರೂ ಅಂಥದ್ದು 1000 ನೋಡಿರ್ತೀವಿ. ಅಂಥದ್ದು 1000 ನೋಡಿದ ಏನಾಯ್ತು? ಸಾಯಿಸ್ತಿದ್ರಾ? ರೇಪ್ ಮಾಡ್ಬಿಟ್ಟಿದ್ರಾ? ಏನೂ ಮಾಡಲಿಲ್ಲ, ರೇಪು ಮಾಡಲಿಲ್ಲ, ಸಾಯಿಸ್ಲೂ ಇಲ್ಲ, ಏನೂ ಇಲ್ಲ. ಆ ಹುಡುಗಿಯನ್ನ ಎತ್ತಾಕೊಂಡು ಹೋಗಿದ್ದು ಅಂಥದ್ದು ನಮ್ಮ ದೇಶದಲ್ಲಿ ನಡೀತಾ ಇರುತ್ತೆ. ಯಾರನ್ನೋ ಪ್ರೀತಿ ಮಾಡ್ಕೊಂಡು ಹೋಗಿದ್ದಂಥ ಹುಡುಗಿಯನ್ನ ಅವ್ರ ಮನೆ ಕಡೆಯವರು ಬಂದು ಕನ್ವಿನ್ಸ್ ಮಾಡೋಕ್ಕಾಗದಿದ್ರೆ ನಡಿಯೇ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗೋದು. ನೀವು ಅನ್ಕೊಂಡ್ರಿ? ಅವ್ರೇನು ಅನ್ಕೊಂಡ್ರು? ಅವ್ರಿಗೂ ಹಂಗೇನೆ ಹೇಳಿದ್ದಲ್ಲ. ಅವ್ರಿಗೂ ಇದು ಫ್ಯಾಮಿಲಿ ಮ್ಯಾಟರು, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ಹುಡುಗಿದ ವಿಚಾರ, ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಜೊತೆಯಲ್ಲಿ ಇದ್ದವರು ಸರಿಯಾಗಿ ಯೋಚನೆ ಮಾಡಲಿಕ್ಕೆ, ನಾನು ಸ್ಟ್ಯಾನ್ಲಿ ಪರ್ಸು ಆಗಿದ್ರೆ ನಾವು ಯೋಚನೆ ಮಾಡೋಲ್ಲ. ಯಾಕೆ ಎಲ್ಲರೂ ಒಡನಾಡಿ ಸ್ಟ್ಯಾನ್ಲಿ ಮೂಲಕನೇ ಬರ್ತಾರೆ, ನೇರವಾಗಿ ಯಾಕೆ ಅವರು ಪೊಲೀಸ್ ಹತ್ರ ಹೋಗಲ್ಲ ಅಥವಾ ಕೋರ್ಟಿಗೆ ಹೋಗಲ್ಲ? ಉತ್ತರ ಅಲ್ಲೇ ಇದೆ. ಯಾಕೆ ಅಂತಂದರೆ ಕೆಲವರಿಗೆ ಪ್ರೊಸೀಜರ್ಸ್ ಗೊತ್ತಿರಲ್ಲ. ಎರಡನೇದು, ಪ್ರೊಸೀಜರ್ಸ್ ಇದ್ದರೂ ಕೂಡ ನಮ್ಮನ್ನು ಎಲ್ಲಿ ಹೇಗೆ ಇವರು ತಗೊಂಬಂದು ಅಮಾಯಕ ಸೌಜನ್ಯ ಕೇಸಲ್ಲಿ ಅಮಾಯಕ ಯಾರು ಸಂತೋಷ್ ರಾವ್ನ ಹೆಂಗೆ ಫಿಕ್ಸ್ ಮಾಡಿದ್ರು, ಈ ಮಹಿಳೆಗೂ ಭಯ ಇದೆ. ಭಯ ಯಾಕೆ ಇರಬಾರ್ದು? ಈ ಭಯ ಆಕೆಗೆ ಮಾತ್ರ ಅಲ್ಲ. ನೀವು ಭಾರತೀಯರಲ್ಲಿ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಅಧಿನಿಯಮ ಚಾಲ್ತಿಲೇ ಇಲ್ಲ. ಸರ್, ಈಗ ಅವರು 2023ರಲ್ಲಿ ನಿಮ್ಮ ಹತ್ರ ಬರ್ತಾರೆ, ನೀವು ಅವ್ರನ್ನೆಲ್ಲ ಪರಿಶೀಲನೆ ಅವ್ರು ಹೇಳ್ತಿರೋದು ಎಲ್ಲವೂ ಸರಿ ಇದೆಯಾ ಅಂತೆಲ್ಲ ನೀವು ಪರಿಶೀಲನೆ ಮಾಡ್ತೀರಾ. ಅವ್ರ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಆ ಲೇಡಿ ಹೇಳ್ತಾರೆ. 2023ರಲ್ಲಿ ಹೇಳಿದ ಮಹಿಳೆ, ಆದರೆ ಅವರು SITಗೆ ದೂರು ಕೊಡ್ತಿರೋದು ಈಗ ಕಳೆದ ವಾರದ ಹಿಂದೆ. ಯಾಕೆ ಇಷ್ಟು 2 ವರ್ಷ ಬೇಕಾಯ್ತು? ಇನ್ನೆಲ್ಲಿ ಕೊಡಬೇಕಾಗಿತ್ತು ಹೇಳಿ? 2 ವರ್ಷ ಬೇಕಾಯ್ತಾ ಸರ್? ಎಲ್ಲಿ ಕೊಡ್ಲಿಕ್ಕೆ ಚಾನ್ಸಸ್ ಇದೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು, ನಿಮಗೆ ಪ್ರೊಸೀಜರ್ಸ್ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಲ್ಲ ಸರ್? ನನಗೆ ಗೊತ್ತಿದ್ರಿಂದ ಹೇಳ್ತಾ ಇದ್ದೀನಿ. ಪ್ರೊಸೀಜರ್ ಇದು ಮತ್ತೆ ಈ 2 ವರ್ಷದ ನಂತರನೇ, ಅಂದ್ರೆ ನಿಮಗೆ ಗೊತ್ತಿತ್ತಾ ಇದು ಇನ್ನೇ ಹೊತ್ತು ಮತ್ತೆ ಸೌಜನ್ಯ ಹೋರಾಟ ಮತ್ತೆ ಶುರು ಆಗುತ್ತೆ? ಅವರು ಬಂದ್ರು, ಅವ್ರು ಹೋದ್ರು. ಅವಾಗ ಕೊಡೋಣ ಅಂತ ಏನಾದ್ರು ಅನ್ಕೊಂಡಿದ್ರಾ?
SIT ಆದಾಗ ಅಕಸ್ಮಾತ್ ಇದು SIT ಆಗಿಲ್ಲ ಅಂದ್ರೆ ಆ ಮಹಿಳೆ ಕಂಪ್ಲೇಂಟ್ ಕೊಡ್ತಾನೆ ಯೂಸ್ಲೆಸ್ ಇಲ್ವಾ ನೀವು? ಯೂಸ್ಲೆಸ್ ಯಾಕೆ ಸರ್ ಯೂಸ್ಲೆಸ್ ಖಂಡಿತವಾಗ್ಲೂ ತಗೊಳ್ಳಲ್ಲ ಮೇಡಮ್. ಹೆಂಗ್ ಹೇಳ್ತೀರಾ ಇದು ನಿಮ್ಮ ಯಾವುದೋ ಅಲ್ಲ, ನಿಮ್ಮಂತ ಒಬ್ಬ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಪ್ರತಿದಿನ ಆ ಸಂತ್ರಸ್ತರ ಮಹಿಳೆಯರಿಗೋಸ್ಕರ ಹೋರಾಡೋರಿಗೆ ನೋಡಿ ಕಾನೂನು ಗೊತ್ತಿದೆ, ಪೊಲೀಸ್ ಅಷ್ಟು ಸುಲಭವಾಗಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡಲ್ಲ ಸರ್. ಈಗ ಪ್ರಶ್ನೆ, ಕೋರ್ಟ್ ಪ್ರೊಸೀಜರ್ ಇದೆ ವರ್ಷದಿಂದನೇ ನಿಮಗೆ ಗೊತ್ತಾಗಿ 2023 ಗೊತ್ತಾದ್ರೂ ನೀವು 2023 2 ವರ್ಷ ನೀವು ಕಾಯ್ತಾ ಇದ್ರ? 2 ವರ್ಷದ ನಂತರ ಇದೇನೋ ಆಗುತ್ತೆ, ಮತ್ತೆ ಸೌಜನ್ಯ ಹೋರಾಟ ಶುರು ಆಗುತ್ತೆ, ಬರಬೇಕು, ಬರುತ್ತೆ ನಿಮಗೆ ಗೊತ್ತಿತ್ತು. ಬರಲೇಬೇಕು. ಹೋರಾಟ ಮಾಡಿದ ಮೇಲೆ ಒಂದು ರೀಇನ್ವೆಸ್ಟಿಗೇಷನ್ನು, ಅಡಿಷನಲ್ ಇನ್ವೆಸ್ಟಿಗೇಷನ್ನು, ಅಥವಾ ನನಗೆ ನಂಬಿಕೆ ಇದೆ ಅಂದ್ರೆ ನಿಮಗೆ 2023ರಲ್ಲೇ ಗೊತ್ತಿತ್ತು ಮತ್ತೆ ಸೌಜನ್ಯ ಹೋರಾಟ ಶುರು ಆಗುತ್ತೆ, ತಿರುವು ಸಿಗುತ್ತೆ. ಹೋರಾಟ ಪ್ರಾರಂಭ ಆಗಿತ್ತು. ಪ್ರಾರಂಭ ಆಗಿದ್ದು ನಾನು ಹೇಳ್ತೀನಿ, ಹೋರಾಟ ಶುರುವಾಗುತ್ತೆ ಅಲ್ಲ, ಶುರು ಆಗಿದೆ. ಶುರು ಆಗಿದ್ದರ ಪ್ರಯುಕ್ತ ಫಲಿತಾಂಶವಾಗಿ ಸರ್ಕಾರ ಒಂದು ನಿರ್ಣಯವನ್ನ ತಗೊಳ್ಳುತ್ತೆ ಅಂತ ನಿಮ್ಗೆ ಗೊತ್ತಿತ್ತು. ನಂಬಿಕೆ ಅದು ಎಲ್ಲ. 2 ವರ್ಷ ಆ ಮಹಿಳೆನ ಹಂಗೆ ಕಾಪಿಟ್ಕೊಂಡಿದ್ರು. ನಾವೇನು ಕಾಪಾಡ್ಕೊಳ್ಳಲಿಲ್ಲ. ನಮ್ಮಲ್ಲಿ ಆಕೆಗೂ ಕೆಲವರು ಹೇಳೋರಿದ್ದಾರೆ, ಆಕೆಯು ನಮ್ಮ ಥರನೇ ಒಂದು ಮನೆತನದಿಂದ ಬಂದಂಥ ಹೆಣ್ಮಗಳು, ಅವ್ರ ಮನೆ ಇದೆ, ಆಸ್ತಿ ಪಾಸ್ತಿ ಇದೆ, ಅವ್ರ ಬಂಗ ಅವ್ರು ನೋಡ್ಕೊಂಡು ಅವ್ರ ಪಾಡಿಗಿರ್ತಾರೆ. ಆದ್ರೆ ಅವಾಗ ಬಂದು ಹೇಳಿದಾಗ್ಲೇ ನೀವು ಒಂದು ವಿಡಿಯೋ ಮಾಡಿ ಆ ಮಹಿಳೆದೊಂದು ವಿಡಿಯೋ ಹಾಕಿದ್ರಿ ಯೂಟ್ಯೂಬ್ನಲ್ಲಿ ಅಲ್ವಾ? ಯಾವಾಗ? ಆಗ್ಲೇ 2 ವರ್ಷದಿಂದ. ಆವಾಗ ಬಂದಾಗ ಅವ್ರದ್ದು ಯಾವ್ದು ಗೌಪ್ಯವಾಗಿನೇ ಮಾಡಿದ್ವಿ. ಮಾಡಿದ್ರಿ. ಹಂಗೆ ಗೌಪ್ಯವಾಗಿ ಮಾಡಿ ಯೂಟ್ಯೂಬಿಗೆ ನೀವು ಬಿಟ್ಟ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ? ಯಾಕೆ ಕೊಡ್ತೀರಿ? ನೀವು ಹೇಳ್ತೀರಿ ಯಾರು ತಗೊಳ್ತಾರೆ? ನನಗೆ ಈಗ ನೀವು ಓಪನ್ ಆಗಿ ಕೇಳ್ತೀನಿ, ಯಾವ DGಗೆ ಕೇಳ್ತಾ ಇದ್ದೀನಿ, ತಗೊಳ್ತಾರ? ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದಿಸ್ ಪ್ರೊಸೆಸ್. ನೀವು 1000 ಬರ್ಬೋದು, ಒಂದ್ಸಲ ಅಂದ್ರೆ ಸೌಜನ್ಯ ಕೇಸಲ್ಲಿ ತಗೊಳ್ಳಲ್ಲ ಅನ್ನೋದ ನಿಮ್ಮ ಆರೋಪ? ಹೌದು. ಒಂದ್ಸಲ ಲಿಸ್ಟ್ ಆದಮೇಲೆ ಎವಿಡೆನ್ಸ್ಗಳು, ನಂತರ ಅಡಿಷ್ನಲ್ ಲಿಸ್ಟ್ಗಳು ಬಂದರೆ, ನಾನು ನೋಡಿದೆ ಕೇಳಿದೆ ಅಂತ ಬಂದರೆ, ಅದಕ್ಕೆ ಮತ್ತೆ ಲೀಗಲ್ ಪ್ರೊಸೀಜರ್ಸ್ ಮೂಲಕನೇ ಹೋಗ್ಬೇಕು.